ಜನಸಾಮಾನ್ಯವಾಗಿ ಪ್ರಶ್ನೆ ಕೇಳೋದು ಅಂತ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ರೆ ಡೈರೆಕ್ಟ್ ಶೇರ್ ಗಳನ್ನ ಖರೀದಿ ಮಾಡೋದು ಒಳ್ಳೇದಾ ಅಥವಾ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೇದಾ ಅಂತ. ನಿಮಗೆ ಸ್ಟಾಕ್ ಮಾರ್ಕೆಟ್ ನ ಬಗ್ಗೆ ಅರಿವಿದ್ದು, ಸಮಯ ಇದ್ದು, ನೀವು ಒಳ್ಳೆ ಸ್ಟಾಕ್ಸ್ ಗಳನ್ನ ಒಳ್ಳೆ ಟೈಮ್ ಅಲ್ಲಿ ಅವು ಒಂದು ಡಿಸ್ಕೌಂಟೆಡ್ ಪ್ರೈಸ್ ಗೆ ಬಂದಾಗ ಪಿಕ್ ಮಾಡುವಷ್ಟು ಜ್ಞಾನ ನಿಮ್ಗಿದ್ರೆ ಡೈರೆಕ್ಟ್ ಸ್ಟಾಕ್ ಗಳನ್ನ ಪಿಕ್ ಮಾಡೋದು ತುಂಬಾ ಒಳ್ಳೆ ವಿಧಾನ. ಅದು ಬೆಟರ್ ರಿಟರ್ನ್ಸ್ ಅನ್ನ ಖಂಡಿತವಾಗಿ ಕೊಡುತ್ತೆ. ಆದ್ರೆ ನಿಮಗೆ ಸಮಯ ಇಲ್ಲ ಮತ್ತೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸಾಕಷ್ಟು ಅರಿವಿಲ್ಲ ಅಂತ ಅಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ಬಿಕಾಸ್ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ ಏನಿರ್ತಾರೆ ಅವರು ಆ ಕ್ಷೇತ್ರದ ಎಕ್ಸ್ಪರ್ಟ್ಸ್ ಆಗಿರ್ತಾರೆ. ಅವರು ನಿಮ್ಮ ಹಣವನ್ನ ಬೇರೆ ಬೇರೆ ಸೆಕ್ಟರ್ಸ್ ನಲ್ಲಿ ಬೇರೆ ಬೇರೆ ಒಳ್ಳೆಯ ಕಂಪನಿಗಳಲ್ಲಿ ಹೂಡಿಕೆ ಮಾಡ್ತಾ ಹೋಗ್ತಾರೆ. ಮ್ಯೂಚುವಲ್ ಫಂಡ್ ನಲ್ಲೂ ಕೂಡ SIP ಮಾಡೋದು ಒಳ್ಳೇದಾ ಅಥವಾ ಲಂಸಮ್ ಮಾಡೋದು ಒಳ್ಳೇದಾ ಅಂತ. SIP ಅಂತಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಡೈಲಿ ಆಗ್ಬೋದು, ಮಂತ್ಲಿ, ಕ್ವಾರ್ಟರ್ಲಿ ಅಥವಾ ಹಾಫ್ ಇಯರ್ಲಿ ನೀವ್ ಏನ್ ಫಿಕ್ಸ್ ಮಾಡ್ತೀರಾ ಆ ಒಂದು ಫಿಕ್ಸ್ಡ್ ಅಮೌಂಟ್ ಅನ್ನ ಕಟ್ತಾ ಹೋಗುದು. ಅದು ಬೇರೆ ಬೇರೆ ಸೆಕ್ಟರ್ಸ್ ಬೇರೆ ಬೇರೆ ಕಂಪನಿಗಳಿಗೆ ಮ್ಯೂಚುವಲ್ ಫಂಡ್ ಕಂಪನಿಗಳ AMC ಗಳ ಮೂಲಕ ವಿನಿಯೋಗ ಆಗ್ತಾ ಹೋಗುತ್ತೆ, ಇನ್ವೆಸ್ಟ್ ಆಗ್ತಾ ಹೋಗುತ್ತೆ. ಅದೇ ಲಂಸಮ್ ಅಂತ ಅಂದ್ರೆ ನಿಮ್ಮ ಹತ್ರ ಒಂದು ಒಳ್ಳೆ ಅಮೌಂಟ್ ಇದೆ, ಅದನ್ನ ಅಟ್ ಎ ಟೈಮ್ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಎರಡೂ ಒಳ್ಳೇದೇ. ಆದ್ರೆ ಅದಕ್ಕೆ ಉತ್ತರ ಬಂದು ಡಿಪೆಂಡ್ ಆನ್ ಸೆವರಲ್ ಫ್ಯಾಕ್ಟರ್ಸ್ ಲೈಕ್ ಮಾರ್ಕೆಟ್ ಕಂಡೀಷನ್ ಹೇಗಿದೆ, ನಿಮ್ಮ ಒಂದು ಎಕನಾಮಿಕಲ್ ಕಂಡೀಷನ್ ಹೇಗಿದೆ, ನೀವು ಇನ್ವೆಸ್ಟ್ ಮಾಡ್ತಿರೋ ಲಂಸಮ್ ಅಮೌಂಟ್ ನಿಮ್ಗೆ 5-10 ಇಯರ್ಸ್ ಒಂದು ಡ್ಯೂರೇಷನ್ ಅಲ್ಲಿ ಅವಶ್ಯಕತೆ ಇಲ್ವಾ, ಈ ತರದ ಹಲವಾರು ಪಾಯಿಂಟ್ಸ್ ಗಳ ಮೇಲೆ ಡಿಪೆಂಡ್ ಆಗುತ್ತೆ. SIP ಈಸ್ ವೆರಿ ಗುಡ್ ಫಾರ್ ಸ್ಯಾಲರಿ ಪರ್ಸನ್ಸ್. ಸಂಬಳದಾರರು ಏನಿರ್ತಾರೆ ಅವರಲ್ಲಿ ಒಂದು ಉಳಿತಾಯ ಅಂತ ಏನಿಟ್ಟಿರ್ತಾರೆ ಆ ಫಿಕ್ಸ್ಡ್ ಅಮೌಂಟ್ ಅನ್ನ ಪ್ರತಿ ತಿಂಗಳು ಕಟ್ತಾ ಹೋಗೋದು ತುಂಬಾ ಒಳ್ಳೆಯ ವಿಧಾನ. ಯಾಕೆ ಅಂತ ಅಂದ್ರೆ ಥ್ರೂ ಔಟ್ ದ ವೇರಿಯೇಷನ್ ಮಾರ್ಕೆಟ್ ನಲ್ಲಿ ಏರಿಳಿತ ಏನಿರ್ತವೆ ಎಲ್ಲಾ ಒಂದು ಕಾಲದಲ್ಲೂ ನಾವು ಒಂದೊಳ್ಳೆ ಆವರೇಜ್ ಅನ್ನ ಮಾಡ್ತಾ ಹೋಗ್ತೀವಿ. ಮಾರ್ಕೆಟ್ ಯಾವಾಗ ಬೂಮ್ ಆಗುತ್ತೆ ಅವಾಗ ನಮಗೆ ತುಂಬಾ ಒಳ್ಳೆ ಪ್ರಾಫಿಟ್ ಸಿಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಪ್ರಶ್ನೆ ಇರೋದು SIP ಮಾಡ್ತೀವ, ಲಂಸಮ್ ಮಾಡ್ತೀವ, ಸ್ಟಾಕ್ ಎಲ್ಲ ಖರೀದಿ ಮಾಡ್ತೀವ ಅಥವಾ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡ್ತೀವ ಅನ್ನೋದಲ್ಲ. ನಾವು ಈಗಾಗಲೇ ಸ್ಟಾಕ್ ಮಾರ್ಕೆಟ್ ನಲ್ಲಿ ಈ ಫೇಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಶುರು ಮಾಡಿದೀವ ಅಂತ ಅನ್ನೋದು. ಅದು ನಮ್ಮ ಒಂದು ಫೈನಾನ್ಷಿಯಲ್ ಗ್ರೋತ್ಗೆ, ವೆಲ್ತ್ ಬಿಲ್ಡಿಂಗ್ ಗೆ ತುಂಬಾನೇ ಇಂಪಾರ್ಟೆಂಟ್ ಆದಂತ ಒಂದು ಇನ್ವೆಸ್ಟ್ಮೆಂಟ್ ಟೂಲ್. ಸೊ ವೆದರ್ ಯು ಆರ್ ಡೂಯಿಂಗ್ ಇನ್ವೆಸ್ಟ್ಮೆಂಟ್ ವಿತ್ LIC, FDs or any other ways, ಆದಷ್ಟು ಬೇಗ ನೀವು ಸ್ಟಾಕ್ ಮಾರ್ಕೆಟ್ ನ ಒಂದು ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ನಿಮ್ಮ ಪೋರ್ಟ್ಫೋಲಿಯೋ, ನಿಮ್ಮ ಎಂಟೈರ್ ಇನ್ವೆಸ್ಟ್ಮೆಂಟ್ ಒಂದು ಪೋರ್ಟ್ಫೋಲಿಯೋ ಏನಿದೆ ಅದರಲ್ಲಿ ಸ್ಟಾಕ್ ಮಾರ್ಕೆಟ್ ಕೂಡ ಒಂದು ಸಾಲಿಡ್ ಇನ್ವೆಸ್ಟ್ಮೆಂಟ್ ಕಾಂಪೊನೆಂಟ್ ಆಗಿರಬೇಕು. ಇನ್ಫ್ಲೇಷನ್ ನ ನೀವು ಬೀಟ್ ಮಾಡಿ ಒಂದು ಒಳ್ಳೆ ರಿಟರ್ನ್ಸ್ ಅನ್ನ, ಒಂದು ಒಳ್ಳೆ ವೆಲ್ತ್ ಅನ್ನು ಬಿಲ್ಡ್ ಮಾಡಬೇಕು ಅಂತ.